ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ಮಲ್ಲೇಶ್ವರಂನ ಶ್ರೀ ಕೃಷ್ಣ ದೇವರಾಯ ಸಭಾಂಗಣದಲ್ಲಿ ದಾಸ್ ಈವೆಂಟ್ ಪ್ರೊಡಕ್ಷನ್ ಸಂಸ್ಥೆ ವತಿಯಿಂದ ಮನೋಹರ ಫ್ಯಾಷನ್ ಶೋ 2024 ಕಾರ್ಯಕ್ರಮವು ಸುಂದರವಾಗಿ ಮೂಡಿಬಂದಿತು. ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಆಗಮಿಸಿದ ಮಾಡೆಲ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತ ಸ್ಪರ್ಧಾ ಪ್ರದರ್ಶನ ನೀಡಿದರು. Ladies and gentlemen, you're witnessing the Future Dreams and Das Event Productions, the Mr. Traditional category. Ladies and gentlemen, you're at the Future Dream Future and Das Event Productions, the Mr. category for the traditional round. Ladies and gentlemen, this event is brought to us by Future Dreams and Das Productions, presenting the Mr. Formal category. Of India, across different diversity, we stand so proud in our heritage, in our tradition. Today you're witnessing the figure is so beautiful. Come on, can we have a big round of applause? Come on. Ready, all right. Future Pride of Karnataka 2024. You with the Mrs. Category winners at the state level beauty pageant, the Karnataka Pride of 2024. Give them a big round of applause. Come on, join. With the Future Dreams in association with Das Event Productions. You're witnessing the sash and certificate participant. Future Pride of Karnataka 2024. Jorak Chapale Kodi. Come on, I'm almost finishing this event in another 2 minutes. Viresh is a deserving candidate, a very happy man, and he needs this more than anybody else. Give him a big round of applause, Viresh. Anush Creations. Please, models, stand for your group photo. Those models have exited. Please come back. Models, male category models,
Mr. Category models, please come back and take your group photo. Anish, please go there. Vatsala, please. ಹಾಯ್ ಸರ್, ನಮಸ್ಕಾರ. ನನ್ನ ಹೆಸರು ವೀರೇಶ್. ನಾನು ಭತ್ತದ ನಾಡಿಂದ ಬಂದಿದ್ದೀನಿ, ಗಂಗಾವತಿ. ಬಟ್ ಫ್ಯಾಷನ್ ಶೋ ಅಲ್ಲಿ ಜಾಯಿನ್ ಆಗಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು, ಜಾಯಿನ್ ಆಗಿದ್ದೀನಿ. ಆಮೇಲೆ ವಿನ್ ಆಗಿದ್ದೀನಿ. ಇವಾಗ ನಾನು ಅಷ್ಟು ದೂರಿಂದ ಇಲ್ಲಿವರೆಗೂ ಬಂದು ವಿನ್ ಆಗಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಊರೆಲ್ಲ ಕೇಳ್ತಾರೆ ಏನು ದಬ್ಬ ಆಗ್ತಾನೆ, ಏನು ಮಾಡ್ತಾನೆ ಅಂತ. ಇವಾಗ ತೋರಿಸೋದಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ನಾನು ಹೇಳ್ತಿದ್ದೀನಿ, ನನ್ನನ್ನು ಅವಾರ್ಡ್ ಮಾಡಿದಂಥ ವ್ಯಕ್ತಿಗಳ ಬಗ್ಗೆನೂ ಹೇಳಬೇಕು ಅಂದರೆ ನೀನಿಂದ ಏನಾಗಲ್ಲ, ನೀನೇನು ಸಾಧನೆ ಮಾಡಲ್ಲ ಅಂತ ತುಂಬ ಗೇಲಿ ಮಾಡಿದ್ದಾರೆ, ಆಮೇಲೆ ಅವಮಾನ ಮಾಡಿದ್ದಾರೆ. ಆಮೇಲೆ ನನ್ನ ರಿಸಲ್ಟ್ ಕೂಡ ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳೋದು ಒಂದೇ, ನಾನು ಎಜುಕೇಟೆಡ್ ಇಲ್ಲದೇ ಇರ್ಬೋದು, ನಾನು ಅನ್ಎಜುಕೇಟೆಡೇ ಆಗಿರ್ಬೋದು. ಇವತ್ತು ನಾನು ಒಂದು ಮಾಡೆಲಲ್ಲಿ ಸೇರಿಕೊಂಡು ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಆಸೆ ಇದೆ. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ಆಪರ್ಚುನಿಟಿ ಬಂದರೆ ಮಾಡಲಲ್ಲಿ ಹೋಗಬೇಕು, ಆಮೇಲೆ ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ನೋಡಬೇಕು, ಆಮೇಲೆ ಸೀರಿಯಲ್ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಆಮೇಲೆ ಬಡ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡೋದಾಯಿತು, ನಮ್ಮ ಹಳ್ಳಿಯಲ್ಲಿರೋ ಹುಡುಗರು ಯಾರಾದರೂ ಮಾಡ್ತಾರೆ ಅಂದರೆ ನಾವು ಅವ್ರು ಮುಂದೆ ತರಬೇಕಂತ ತುಂಬ ಆಸೆ ಇದೆ ಸರ್. ಸಿನಿಮಾದಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಕ್ಟಿಂಗ್ ಎಲ್ಲ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಕಲ್ತ್ಕೊಂಡು ಆ್ಯಕ್ಟಿಂಗ್ ಮಾಡ್ತೀನಿ. ಇವತ್ತು ನನಗೆ ವಿನ್ ಆದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮಲ್ಲೆಲ್ಲ ಮಾತಾಡ್ತಿದ್ರು, ಏನಂತಿದ್ರು ಅಂದರೆ, ಯಾಕೆ ಇಷ್ಟು ದೂರಿಂದ ಅಷ್ಟು ದೂರ ಯಾಕೆ ಹೋಗ್ತಿದ್ಯಾ, ಏನು ಎದಕ್ಕೋಸ್ಕರ, ತುಂಬ ಏನು ಸಾಧನೆ ಮಾಡ್ತೀಯ, ಹಂಗೆ ಹಿಂಗೆ ಅಂತ ಗೇಲಿ ಮಾಡ್ತಿದ್ರು. ಅವ್ರಿಗೆಲ್ಲರಿಗೂ ಇವತ್ತು ನಾನು ಉತ್ತರ ಕೊಡೋಕ್ಕೆ ನನಗೆ ಖುಷಿ ಆಗ್ತಿದೆ. ಎಸ್, ಓಕೆ